ಇದೆಲ್ಲದರ ನಡುವೆ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಬಟ್ ಯಾರಿಗೆ ಯಾವ್ದನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಕುತೂಹಲ ಅಲ್ವಾ? ಸೊ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ಸಂಜೆಯೊಳಗೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಕಾದ್ ನೋಡ್ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕಂದಾಯ ಖಾತೆ ಕೊಡ್ತಾರಾ? ರಾಮಲಿಂಗಾರೆಡ್ಡಿ ಅವರಿಗೆ ಅವ್ರ ಅಂದ್ಕಂಡಂಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗತ್ತಾ? ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಸಿಗತ್ತಾ? ಖಾದರ್ಗೆ ಆರೋಗ್ಯ, ಅವ್ರು ಆಲ್ರೆಡಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ, ಅದನ್ನೇ ವಾಪಸ್ ಕೊಡ್ತಾರಾ? ಈಶ್ವರ್ ಖಂಡ್ರೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಖಾತೆ ಅಂತ ಫಿಕ್ಸ್ ಆಗಿದ್ಯಾ? ಜಾರ್ಜ್ಗೆ ಇಂಧನ, ಆಲ್ರೆಡಿ ಅವರಿಗೂ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಕೃಷ್ಣ ಭೈರಗೌಡಗೆ ಜಲಸಂಪನ್ಮೂಲ, ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಮತ್ತು ಮೂಲ ಸೌಕರ್ಯಗಳು, ಹಾಗೆ ಭೈರತಿ ಸುರೇಶ್ಗೆ ಸಾರಿಗೆ ಖಾತೆ ಸಿಗುವಂತಹ ಚರ್ಚೆಗಳಾಗ್ತಾ ಇದೆ. ಆಲ್ರೆಡಿ ಇದು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ, ಅನೌನ್ಸ್ ಒಂದೇ ಬಾಕಿ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಅವರು ಅದನ್ನ ಡಿಸಿಷನ್ ತಗೊಂಡಿರ್ಬೋದು. ಇಲ್ಲಿ ಆ ಡಿಸಿಷನ್ ಅನ್ನ ಒಪ್ಕೊಳ್ಳೋರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಖಾತೆ ಅದಲ್ಲೂ ಬದಲು ಕೇಳ್ತಾರಾ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಈ 13 ಜನ ಯಾವ್ಯಾವ ಖಾತೆಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ?